ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯ 5ನೆಯ ಶ್ಲೋಕ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರಿ ಮತಾಃ ಮಾ ಶುಚಃ ಸಂಪದಂ ದೈವೀಂ ಭಿಜಾತೋಸಿ ಪಾಂಡವಃ. ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ದೈವೀ ಸಂಪತ್ತನ್ನು ಪಡೆದಿರುವಂತಹ ವ್ಯಕ್ತಿಯ ಲಕ್ಷಣಗಳು ಏನಾಗಿರ್ತವೆ, ಹಾಗೆಯೇ ಅಸುರಿ ಸಂಪತ್ತನ್ನು ಪಡೆದಿರುವಂತಹ ವ್ಯಕ್ತಿಯ ಲಕ್ಷಣಗಳು ಅಂದರೆ ರಾಕ್ಷಸ ಗುಣವನ್ನು ಪಡೆದಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರ್ತವೆ ಅವುಗಳನ್ನು ವಿವರಿಸಿ ಹೇಳಿ ಈ ಶ್ಲೋಕದಲ್ಲಿ ಯಾವ ಯಾವ ಗುಣಗಳು ಇದ್ದರೆ ಏನಾಗತ್ತೆ, ದೈವಿ ಗುಣವನ್ನು ನಾವು ಬೆಳೆಸ್ಕೊಂಡ್ರೆ ಏನಾಗಬಹುದು, ಅಸುರಿ ಗುಣವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮಲ್ಲಿ ಏನಾಗಬಹುದು, ಇವುಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ, ಹೇ ಅರ್ಜುನ, ದೈವಿ ಸಂಪತ್ತು ಮುಕ್ತಿಗಾಗಿ, ಅಸುರಿ ಸಂಪತ್ತು ಬಂಧನಕಾರಕವಾಗಿ ಅನ್ನೋದನ್ನು ನೀನು ತಿಳಿದುಕೋ ಅನ್ನುವಂತಹ ಮಾತನ್ನು ಹೇಳಿ, ಎಲೈ ಅರ್ಜುನ, ನೀನು ಶೋಕ ಪಡಬೇಡ, ಏಕೆ ಅಂದರೆ ನೀನು ದೈವಿ ಸಂಪತ್ತನ್ನು ಪಡೆದು ಜನಿಸಿರುವೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ದೈವಿ ಸಂಪತ್ತು ಮುಕ್ತಿಯನ್ನು ಕೊಡುತ್ತೆ, ಅಸುರಿ ಸಂಪತ್ತು ಬಂಧನಕಾರಕವಾಗಿರುವಂಥದ್ದು. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಸೊ ಮುಕ್ತಿ ಎಲ್ಲಿಯವರೆಗೆ ಪಡೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಹುಟ್ಟಲೇಬೇಕು. ಒಂದು ಜನ್ಮದಲ್ಲಿ ಶ್ರೀಮಂತನಾಗಿ ಹುಟ್ಟಬಹುದು, ಇನ್ನೊಂದು ಜನ್ಮದಲ್ಲಿ ರೋಗಿಯಾಗಿ ಹುಟ್ಟಬಹುದು, ಇನ್ನೊಂದು ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಬಹುದು. ಯಾಕೆ ಅಂದರೆ ನಾವು ಪಡೆದಿರುವಂತಹ ಸಂಸ್ಕಾರಗಳು. ಹಿಂದಿನ ಜನ್ಮದಲ್ಲಿ ಕುರೂಪಿಯಾಗಿರುವಂಥವನು ಈ ಜನ್ಮದಲ್ಲಿ ಅತ್ಯಂತ ಸುಂದರವಾದಂತಹ ದೇಹವನ್ನು ಪಡೆದುಕೊಳ್ಳಬಹುದು. ಅದು ನಾವು ಪಡೆದುಕೊಂಡಿರುವಂತಹ ಸಂಸ್ಕಾರಗಳು. ಸೊ ಇದು ಎಲ್ಲಿಯವರೆಗೆ ಹುಟ್ಟುವಂಥದ್ದು? ಮೋಕ್ಷವನ್ನು ಪಡೆಯುವವರೆಗೆ. ನೀರನ್ನು ಫಿಲ್ಟರ್ ಮಾಡ್ತೀವಲ್ಲ, ಎಲ್ಲಿಯವರೆಗೆ ಫಿಲ್ಟರ್ ಮಾಡಬೇಕು? ಶುದ್ಧವಾಗುವವರೆಗೆ. ಅಂದರೆ ನೀರು ತನ್ನೊಟ್ಟಿಗೆ ಬೆರೆತುಕೊಂಡಿರುವಂತಹ ಕಲ್ಮಶವನ್ನು ಸಂಪೂರ್ಣ ಹೊರ ಹಾಕುವವರೆಗೆ. ಹಾಗೆ ಎಲ್ಲಿಯವರೆಗೆ ದೇಹವನ್ನು ಧರಿಸಬೇಕು ಅಂದರೆ ಆತ್ಮಕ್ಕೆ ಅಂಟಿಕೊಂಡಿರುವಂತಹ ಸಂಸ್ಕಾರಗಳನ್ನು ತೊಡೆದುಕೊಳ್ಳುವವರೆಗೆ. ಹಾಗಾಗಿ ತೊಡೆದುಕೊಳ್ಳುವ ಮಾರ್ಗ ಯಾವುದು? ದೈವಿ ಗುಣಗಳನ್ನು, ದೈವಿ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವಂಥದ್ದು. ಹಂತ ಹಂತವಾಗಿ ಗುಣಾತೀತವಾಗಿ ಇರುವಂಥದ್ದು, ಎಲ್ಲ ಗುಣಗಳಿಗೆ ಅತೀತವಾಗಿ ನಿಲ್ಲುವಂಥದ್ದು. ಸೊ ಈ ಮಾರ್ಗಕ್ಕೆ ಹೋಗಲಿಕ್ಕೆ ದೈವಿ ಸಂಪತ್ತು ಅಥವಾ ದೈವಿ ಗುಣಗಳು ಬೆಳಿಬೇಕು. ಅಸುರಿ ಸಂಪತ್ತು ಅದು ಮತ್ತೆ ಮತ್ತೆ ನಿನ್ನನ್ನು ಈ ಕಾಲಚಕ್ರದಲ್ಲಿ ಸಿಲುಕಿಸಿ ಹಾಕ್ತವೆ. ಅಂದರೆ ಎಕ್ಸಾಮ್ ಎಲ್ಲಿಯವರೆಗೆ ಪಾಸ್ ಆಗೋದಿಲ್ವೋ ಅಲ್ಲಿಯವರೆಗೆ ಎಕ್ಸಾಮ್ ಕಟ್ತಾನೆ ಇರ್ತಿದ್ರು. ಈಗ ಬಂದಿದೆ ಎಜುಕೇಷನ್ ಸಿಸ್ಟಮಲ್ಲಿ ಯಾರನ್ನೂ ಫೇಲ್ ಮಾಡಬಾರ್ದು ಅಂತ. ನಾವು ಓದುವಂತಹ ಸಂದರ್ಭದಲ್ಲಿ 4-5ನೇ ಕ್ಲಾಸಿಗೆ 5th ಸ್ಟ್ಯಾಂಡರ್ಡಿಗೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಫೇಲ್ ಮಾಡ್ತಿದ್ರು. ಎಲ್ಲಿವರೆಗೆ ಅಂದರೆ ಅವನು ಎಲ್ಲಿವರೆಗೆ ಆ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ. ಹಾಗಾಗಿ ದೈವಿ ಗುಣ ಮುಕ್ತಿಗಾಗಿ, ಅಸುರಿ ಗುಣ ಬಂಧನವನ್ನು ಮತ್ತೆ ಬಂಧನದಲ್ಲಿ ಸಿಲುಕಿಕೊಳ್ಳುವುದಕ್ಕಾಗಿ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.